ನಿಲ್ಲಲಿ ಕೊಲೆ ದರೋಡೆ ನಿಲ್ಲಲಿ 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 ಶಾಸನಸಭೆ ಕರೆಯಿರಿ ಕರೆಯಲೇಬೇಕು ಕರೆಯಲೇಬೇಕು ಶಾಸನಸಭೆ ಕರೆಯಿರಿ ಕರೆಯಲೇಬೇಕು ಕರೆಯಲೇಬೇಕು ತುರ್ತು ಶಾಸನಸಭೆ ಕರೆಯಿರಿ ಕೊಲೆ ಸುಲಿಗೆ ದರೋಡೆ ನಿಲ್ಲಲೇಬೇಕು 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 ಕೊಲೆ ಸುಲಿಗೆ ದರೋಡೆ ನಿಲ್ಲಲೇಬೇಕು 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 ಕೊಲೆ ಸುಲಿಗೆ ದರೋಡೆ ನಿಲ್ಲಲೇಬೇಕು 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 ರಾಬರಿ ಕೊಲೆ ಮಂಗಳೂರಿನಲ್ಲಿ ದರೋಡೆ ಕೊಲೆ ಬೀದರ್ನಿಂದ ಲೂಟಿ ಮಾಡಿರ್ತಕ್ಕಂಥವರು ಹೊರಗಡೆಯವರು ಪರಭಾಷೆಯವರು ಗುಪ್ತ ಎಲ್ಲೆಲ್ಲ ಹೋಗ್ತಾ ಇದ್ದಾರೆ. ಬಂದ್ರು ನುಗ್ಗಿದ್ರು ಕೊಂದ್ರು ಹಣ ತಗೊಂಡ್ರು ಹೊರಟರು. ಇಲ್ಲಿ ಮಂಗಳೂರಲ್ಲಿ ಬಹಳ ಕಾರ್ ನಿಲ್ಲಿಸಿದ್ರು, ಮೇಲೆ ಕತ್ತಿದ್ರು, ಚಿನ್ನ ದೋಚಿದ್ರು, ಎತ್ಕೊಂಡ್ರು, ಹೊರಟವರು. ಇದು ಬಹಳ ಗಂಭೀರವಾಗಿ ಸರ್ಕಾರ ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕು. ಗೃಹ ಮಂತ್ರಿಯವರು ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕು. ಮುಖ್ಯಮಂತ್ರಿಯವರು ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕಾದ ಬಂದಿದೆ, ಮಾಡಬೇಕು. ನಾವು ಬಹಳ ಗಂಭೀರವಾಗಿ ಚಿಂತನೆ ಮಾಡಬೇಕಾಗಿದೆ. ಬ್ಯಾಂಕ್ ದರೋಡೆ, ಕೊಲೆ, ಆತ್ಮಹತ್ಯೆ, ಅತ್ಯಾಚಾರ ಏನು ಈ ರೀತಿ ನಡೀತಾ ಇದೆ, ಇದನ್ನು ಸಮಗ್ರವಾಗಿ ಚರ್ಚೆ ಮಾಡಿ ಕಾನೂನು ಸುವ್ಯವಸ್ಥೆಗೆ ಹೆಚ್ಚಿನ ಬಲ ನೀಡೋದಕ್ಕೆ ತುರ್ತು ಶಾಸನ ಸಭೆಯನ್ನ ಕರಿಬೇಕು ಅಂತ ಹೇಳಿ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರಿಗೆ ಒತ್ತಾಯ ಮಾಡ್ತೇನೆ. ಏನು ಮತ್ತು ಬೆಂಗಳೂರು ನಗರದಲ್ಲಿ, ಕರ್ನಾಟಕದಲ್ಲಿ ಈ ರೀತಿ ಬ್ಯಾಂಕ್ ದರೋಡೆಗಳು, ಕೊಲೆಗಳು, ಅತ್ಯಾಚಾರ ಹೊರಗಡೆಯಿಂದ ಬಂದಿರತಕ್ಕಂಥ ಪರಭಾಷೆಯವರಿಂದ ಇದು ತೀವ್ರವಾಗಿ ನಡೀತಾ ಇದೆ. ಈ ಬಗ್ಗೆ ಬಹಳ ಗಂಭೀರವಾಗಿ ಚಿಂತನೆ ಮಾಡಬೇಕಾಗಿದೆ. ಕನ್ನಡ ಹೋರಾಟ ಪಕ್ಷ ನಾವು ಈ ಬಗ್ಗೆ ಬಹಳ ಹೋರಾಟ ಮಾಡ್ತೇವೆ. ನಾಳೆ ರಾಮನಗರದಲ್ಲಿ ಹೋರಾಟ ಮಾಡಬೇಕು ಅಂತ ಮಾಡಿದ್ದೇವೆ. ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ. ಜನರು ನೆಮ್ಮದಿಯಿಂದ ಬದುಕಬೇಕು, ಲೂಟಿ ನಿಲ್ಬೇಕು, ಕೊಲೆ ನಿಲ್ಬೇಕು, ಅತ್ಯಾಚಾರ ನಿಲ್ಬೇಕು. ಇದು ಬಹಳ ಗಂಭೀರವಾದಂಥ ಪರಿಸ್ಥಿತಿ. ಇದೇ ಸಂದರ್ಭದಲ್ಲಿ ಬಹಳ ಗೌರವವಾಗಿ ಇದು ನಿಲ್ಲೇಬೇಕು. ಇದಕ್ಕಾಗಿ ಇಡೀ ಸಮಾಜದಲ್ಲಿ, ರಾಜ್ಯದಲ್ಲಿ ಪೊಲೀಸ್ ಭದ್ರವಾಗಬೇಕು. ಪೊಲೀಸರನ್ನು ನಾವು ಯಾವುದೇ ಕಾರಣಕ್ಕೂ ಅವರನ್ನು ಉಪಯೋಗಿಸ್ಕೊಳ್ಬಾರ್ದು. ಪೊಲೀಸರನ್ನ ರಾಜಕೀಯವಾಗಿ ಬಳಸ್ಕೊಳ್ಬಾರ್ದು. ಪೊಲೀಸ್ನವರಿಗೆ ಹೆಚ್ಚಿನ ಶಕ್ತಿಯನ್ನು ಕೊಡಬೇಕು. ಈ ದೃಷ್ಟಿಯಿಂದ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕು ಅಂತೇಳಿ ಇವತ್ತು ಒತ್ತಾಯ ಮಾಡ್ತಾ ಇದ್ದೇನೆ.